ಬಹುತೇಕ ತಾವೆಲ್ಲ ನ್ಯಾಯಬದ್ಧವಾದ ಬೇಡಿಕೆಗಳನ್ನ ಇಟ್ಕೊಂಡು ಸುಮಾರು 8 ದಿವಸಗಳಿಂದ ಸಹ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ನಿಮ್ಮದೇ ಆದಂತ ಒಂದು ಸಂಘ ಇದೆ, ಅದಕ್ಕೆ ಸಂವಿಧಾನದತ್ತವಾದ ಅಧಿಕಾರ ಇದೆ, ಅದಕ್ಕೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ನೀವೆಲ್ಲ ಆಯ್ಕೆ ಮಾಡ್ಕೊಂಡಿರ್ತೀರಿ, ಅವೆಲ್ಲ ನೋಂದಣಿ ಆಗಿ ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಪದಾಧಿಕಾರಿಗಳು ಸಹ ಅವ್ರನ್ನ ಪ್ರೊಟೆಕ್ಟೆಡ್ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ಅವ್ರ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಅವರ ಸಹಪಾಠಿಗಳು ಅವರ ಸಂಘದ ಧ್ಯೇಯೋದ್ದೇಶಗಳನ್ನ ಆಚರಣೆ ತರ್ತಕ್ಕಂಥದ್ದೇ ಅದು ಉದ್ದೇಶ ಇರ್ತದೆ. ಇವತ್ತು ಅಂತ ವ್ಯಕ್ತಿಗಳನ್ನೇ ಸರ್ಕಾರ ದಮನ ಮಾಡ್ಲಿಕ್ಕೆ ಹೊರಟು ಅವ್ರನ್ನ ಸಸ್ಪೆಂಡ್ ಮಾಡಿ ಎದುರಿಸ್ತಕ್ಕ ಹೋಗ್ತಕ್ಕಂಥದ್ದನ್ನ ನಾನು ಮತ್ತೆ ನಮ್ಮ ಪಕ್ಷ ಸಂಪೂರ್ಣವಾಗಿ ಖಂಡಿಸ್ತೀವಿ. ನಾವು ಹಲವಾರು ಟ್ರೇಡ್ ಯೂನಿಯನ್ಗಳು ಬಂದಿದ್ದು, ಇದು ಸರ್ಕಾರಗಳು ಮತ್ತೆ ಜನಸಾಮಾನ್ಯರ ಮಧ್ಯೆ ಯಾವಾಗ್ಲೂ ಸಹ ಒಡೆದು ಆಳುವಂತಕ್ಕ ನೀತಿ. ಯಾರಾದ್ರೂ ಎದುರಿಸಿದ್ರೆ ಯಾರೋ ಬೆಂಡಾಗ್ತಾರೆ, ಯಾರೋ ಮುಷ್ಕರ ವಾಪಸ್ ತೆಗೆದುಕೋಬೇಕು ಅಂತಕ್ಕಂಥದ್ದು ಸುಮಾರು ನಾವು ಒಂದು ಕಾರ್ಮಿಕರ ಸಂಘಟನೆ ಇದ್ದಂತ ಸಂದರ್ಭ ಹಲವಾರು ಬಾರಿ ಲೆಕ್ಕ ಇಲ್ಲ, ಒಂದು 12-13 ಸಾರಿ ನಾನು ಸಸ್ಪೆಂಡ್ ಆಗಿದ್ದೆ, ಡಿಸ್ಮಿಸ್ ಮಾಡಿದ್ದೆ. ದಿನ ಅದು ಆಗ್ತಾ ಇರ್ತದೆ, ತಲೆ ಕೊಡಕ್ ಹೋಗ್ಬಾರ್ದು, ಎದುರ್ಕೊಳ್ಳಬಾರ್ದು. ಯಾಕೆಂದ್ರೆ ನಿಮ್ಗೆ ಕಾನೂನಲ್ಲಿ ಅವಕಾಶ ಇದೆ. ಇವರು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿದ್ರು ಸಹ ಕೋರ್ಟ್ಗಳಿಂದ ಅವರಿಗೆ ರಕ್ಷಣೆ ಸಿಗ್ತಕ್ಕಂತ ಅವಕಾಶ ಇದೆ. ಜೊತೆಗೆ ಇಲ್ಲಿ ಕೇಳಿರ್ತಕ್ಕಂಥ ಬೇಡಿಕೆಗಳು ಏನು ದೊಡ್ಡವಲ್ಲ. ಗ್ರಾಮ ಸಹಾಯಕರಾಗ್ಲಿ ಗ್ರಾಮಾಧಿಕಾರಿಗಳಾಗ್ಲಿ ನೇರವಾಗಿ ಜನರ ಜೊತೆ ದಿನನಿತ್ಯ ಸಂಪರ್ಕವನ್ನು ಹೊಂದಿರತಕ್ಕಂಥವ್ರು ಮೂಲಭೂತ ವ್ಯವಸ್ಥೆಗಳನ್ನ ಕೇಳಿದ್ದೀವಿ, ಮೂಲಭೂತ ಸೌಕರ್ಯಗಳನ್ನ ಕೇಳಿದ್ದೀವಿ. ಇದನ್ನ ಸರ್ಕಾರ ಇಷ್ಟಕ್ಕಾಗಲೇ ಪರಿಗಣಿಸಬೇಕಾಗಿತ್ತು, ಕಾರಣ ಗೊತ್ತಿಲ್ಲ. ಆದ್ರೆ ಇವತ್ತು ತಾವೇನು ಇಲ್ಲಿ ಧರಣವನ್ನ ಮಾಡ್ತಾ ಇದ್ದೀರಿ, ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ನೈತಿಕ ಬಲವನ್ನ ಸಂಪೂರ್ಣವಾಗಿ ತಮಗೆ ಬೆಂಬಲವನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಬೇಡಿಕೆ ಈಡೇರೋವರೆಗೂ ಸಹ ಪಾಪ ಪದಾಧಿಕಾರಿಗಳು ಬಂದು ಹೇಳಿರ್ಬೋದು ನಿಮಗೆ ಬೇಡಿಕೆಗಳು ರೈಟಿಂಗ್ ನಲ್ಲಿ ಸರ್ಕಾರದಿಂದ ಬರದೇ ಹೊರತು ಯಾವುದೇ ಕಾರಣಕ್ಕೂ ಯಾವ್ದನ್ನು ನಂಬಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಈಗಾಗಲೇ ಒಂದ್ಸರಿ ಇದೇ ರೀತಿಯ ಮುಷ್ಕರವನ್ನ ಮಾಡಿ ಅಲ್ಲಿಂದ ಏನೂ ಆಗದೆ ಇದಕ್ಕೆ 2ನೇ ಬಾರಿ ಕಂಟಿನ್ಯೂ ಮಾಡಿದೆಯಾ ಅಂತಕ್ಕಂಥ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ನಿಲ್ತಕ್ಕಂಥದ್ದು ಇರ್ತದೆ, ಯಾಕೆಂದ್ರೆ ಇಲ್ಲಿ ಯಾವ್ದು ಅನ್ಯಾಯದ ಬೇಡಿಕೆಗಳಿಲ್ಲ, ಇವೆಲ್ಲ ನಿಮಗೆ ಬೇಕಾಗಿರ್ತಕ್ಕಂಥವು ನಾವು ನೋಡ್ತಾ ಇದ್ದೀವಿ. ಈಗ ಯಾವ್ದೋ ಭೌತಿಕಾತೆದು ಅಂತ ಹೇಳಿದ್ರು, ಆ ರೈತ ಬಂದು ಕರೆಕ್ಟ್ ಆಗಿ ಯಾರ್ಯಾರ ಮಕ್ಕಳು ಏನು ಅಂತಕ್ಕಂಥ ಡೀಟೇಲ್ಸ್ ಕೊಡೋದಿಲ್ಲ. ಅಲ್ಲಿ ಏನೇನೋ ಹಕ್ಕಿಗೋಸ್ಕರ ಪ್ರತಿಪಾದನೆ ಮಾಡ್ತಾ ಇದೆ, ಆದ್ರೆ ಕೊನೆಗೆ ಅಂತಿಮವಾಗಿ ಸಿಗಾಕೊಳ್ತಕ್ಕಂಥ ಯಾರು? ಅಧಿಕಾರಿಗಳು. ಮಾಡಿ ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳು ಈಡೇರುವವರೆಗೂ ಯಾವುದೇ ಧೃತಿಗಿಡದೆ ನೀವು ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗಿ. ನಿಮ್ಮ ಸಂಘ ನಿಮ್ಮ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಮತ್ತೆ ರಾಜ್ಯ ಮಟ್ಟದ ಸಂಘದ ನಿಮ್ಮ ಅಧ್ಯಕ್ಷಗಳು, ನಿಮ್ಮ ಪದಾಧಿಕಾರಿಗಳು, ನಿಮ್ಮ ಯೂನಿಯನ್ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನೀವೆಲ್ಲರೂ ಬದ್ಧರಾಗಿರಿ, ನಾವು ಸಹ ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಕೇಳ್ಕೊಳ್ತೇವೆ.